ಪ್ರಿಯಾಂಕ್ ಖರ್ಗೆಯವರು ಸಹ ಪ್ರಶ್ನಾತೀತರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಅವರಿಗೆ ನೆನಪಿಸ್ತಾ ಇದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ ಪ್ರಕರಣ ಎಲ್ಲಿಗೆ ಬಂತು? ಆರೋಪಿಗಳೇನಾದರೂ ಭೂಗತರಾಗಿ ಓಡಾಡ್ತಿದ್ದಾರಾ? ಸೈಯದ್ ನಾಸಿರ್ ಹುಸೇನ್ ರಾಜ್ಯಸಭಾ ಸದಸ್ಯರು, ಕಾಂಗ್ರೆಸ್ ನಾಯಕರು, ಅವರಿಗೂ ಏನಾದರೂ ನೋಟಿಸ್ ಹೋಗಿದೆಯಾ? ಹಾಜರಾಗಲಿಲ್ಲ ಅಂದರೆ ಯಾಕೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಕೇಳಿದ್ದೀರಾ? ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡಬೇಕೋ ಬೇಡವೋ? ಗೃಹ ಸಚಿವರು ನೀವು ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ನೆನಪಿಸಬೇಕಾದಂಥ ಸಂದರ್ಭ ಬಂದುಬಿಡ್ತಲ್ಲ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಸುದ್ದಿ ಆಗಿಬಿಟ್ಟಿದ್ದಾರೆ. ಅವರು RSSಗೆ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳ್ತಾನೆ ಇದ್ದಾರೆ. ಅದು ನಿಮಗೆ ಗೊತ್ತೂ ಇದೆ. RSS ಯಾಕೆ ರಿಜಿಸ್ಟರ್ ಆಗಿಲ್ಲ, RSS ಲೆಕ್ಕ ಕೊಡಬೇಕು. ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಆ ಪ್ರೆಸ್ ಮೀಟಲ್ಲಿ ಅದೇನೋ ಅಮೇರಿಕಾದಲ್ಲೋ ಲಂಡನ್ನಲ್ಲೋ ಅಲ್ಲೇನೋ ಒಂದು ಸಂಸ್ಥೆ ಓಪನ್ ಮಾಡಿದ್ದಾರೆ, ಅದಕ್ಕೆ ಯಾರು ದುಡ್ಡು ಕೊಟ್ಟರು, ವಿದೇಶ ಪ್ರವಾಸಕ್ಕೆ ಯಾರು ದುಡ್ಡು ಕೊಡ್ತಾರೆ, ಈ ಥರದ್ದೆಲ್ಲ ಒಂದಷ್ಟು ಅವರು ಪ್ರಶ್ನೆಗಳನ್ನು ನಿರಂತರವಾಗಿ ಕೇಳ್ತಾನೆ ಇದ್ದಾರೆ. ಒಬ್ಬ ಸಚಿವನಾಗಿ, ಅದಕ್ಕಿಂತಲೂ ಮುಖ್ಯವಾಗಿ ದೇಶದ ನಾಗರಿಕನಾಗಿ ಪ್ರಶ್ನೆ ಕೇಳುವ ಹಕ್ಕು ಅವರಿಗಿದೆ. ಅದಕ್ಕೆ ಉತ್ತರ ಕೊಡಬೇಕಾದವರು RSSನವರು. ಮೋಹನ್ ಭಾಗವತ್ ಅವರು ನಿನ್ನೆಯೇ ಇದಕ್ಕೆ ಒಂದು ರೀತಿಯಲ್ಲಿ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಇಂಥದ್ದೆಲ್ಲ ಬರೀ ಗಿಮಿಕ್ಕು, ನಾವು ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತ. ಅದನ್ನು ದಾಟಿ ಪ್ರಿಯಾಂಕ್ ಖರ್ಗೆ ಅವರು ಕಾನೂನುಬದ್ಧವಾಗಿ ಉತ್ತರ ಪಡೆಯುವಂಥ ಪ್ರಯತ್ನವನ್ನೇನಾದರೂ ಮಾಡಿದರೆ ಆಗ ಅವರಿಗೆ ಕೋರ್ಟ್ನಲ್ಲ ಇನ್ನೆಲ್ಲ ಉತ್ತರ ಸಿಗ್ಬೋದೇನೋ, ನನಗೆ ಗೊತ್ತಿಲ್ಲ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಕಾನೂನುಬದ್ಧವಾಗಿ ಕೇಳ್ತಾ ಇಲ್ಲ, ಬರೀ ನೈತಿಕತೆಯ ಆಧಾರದ ಮೇಲೆ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅವರು ಹೀಗೆ ಪ್ರಶ್ನೆ ಕೇಳಿದ್ದಕ್ಕೆ ಶುರು ಮಾಡಿದ ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಅವರನ್ನೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆಯವರು ಸಹ ಪ್ರಶ್ನಾತೀತರಲ್ಲ ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನ ಅವರಿಗೆ ನೆನಪಿಸ್ತಾ ಇದ್ದಾರೆ. ಅನೇಕ ಪ್ರಶ್ನೆಗಳನ್ನು ಅವ್ರಿಗೂ ಕೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ನನ್ನ ಗಮನ ಸೆಳೀತು ಸ್ನೇಹಿತರೆ. ಅದು ಏನು ಅಂತಂದರೆ, ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ ಪ್ರಕರಣ ಎಲ್ಲಿಗೆ ಬಂತು, ಅದರ ಬಗ್ಗೆ ಮಾತಾಡಿ ಅಂತ ಒಂದೇ ಒಂದು ಲೈನ್ ಯಾರೋ ಒಂದು ಕಾಮೆಂಟ್ ಮಾಡಿತು. ಹೌದಲ್ಲ, ಗೃಹ ಸಚಿವರು ನೀವು ಅನ್ನೋದನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ನೆನಪಿಸಬೇಕಾದಂಥ ಸಂದರ್ಭ ಬಂದುಬಿಡ್ತಲ್ಲ. ಆಯಿತು, ಇನ್ನೊಂದು ವಾರ ಆಗಿದೆ ಅಷ್ಟೇ ಅವರು ಗೃಹ ಸಚಿವರಾಗಿ ಅಧಿಕಾರ ಸ್ವೀಕರಿಸಿ. ಅವರಿನ್ನೂ ಹಳೇ ಮಿನಿಸ್ಟ್ರಿಯ ಗುಂಗಿನಲ್ಲೇ ಇರ್ಬೋದೇನೋ ಗೊತ್ತಿಲ್ಲ. ನೀವು ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರೇ, ಒಂದಷ್ಟು ಗೃಹ ಸಚಿವಾಲಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನ ಕೇಳಿದ್ದಾರೆ. ಅದಕ್ಕೆ ನೀವು ಉತ್ತರ ಕೊಡಬೇಕಲ್ವಾ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಬಂದು ಕೂತಿದ್ದೆ. ಸೊ ಆ ಒಂದು ಕಮೆಂಟ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ ಕೇಸ್ ಏನಾಯಿತು ಅಂತ ಕೇಳಿದ್ರಲ್ಲ, ಅದನ್ನು ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡೋಣ ಅಂತ ನೋಡಿದೆ. 2024 ಫೆಬ್ರವರಿ 7ನೇ ತಾರೀಕು ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಸೈಯದ್ ನಾಸಿರ್ ಹುಸೇನ್ ಜಯಗಳಿಸಿದರು. ಅವರ ವಿಜಯದ ಸಂಭ್ರಮದಲ್ಲಿ ಕೆಲವು ಜನ ಘೋಷಣೆಗಳನ್ನು ಕೂಗಿದ್ರು ವಿಧಾನಸೌಧದ ಒಳಗೆ. ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೇಳಿಬಂದಿತ್ತು. ಆಗ ಇದೇ ಪ್ರಿಯಾಂಕ್ ಖರ್ಗೆ ಅವರು ಆಗ ಗೃಹ ಸಚಿವರಾಗಿರಲಿಲ್ಲ. ಯಾರೂ ಹೇಳೇ ಇಲ್ಲ ರೀ, ಬರೀ ನೀವು BJPಯವರು RSSನವರು ಬರೀ ನಿಮ್ಗೆ ಇಂಥವೇ ಕಾಣೋದು, ಪಾಕಿಸ್ತಾನ, ಇಂಡಿಯಾ, ಹಿಂದೂ, ಮುಸ್ಲಿಂ ಇದೇ ಮಾತಾಡ್ತೀರಾ, ಯಾರೂ ಏನೂ ಕೂಗಿಲ್ಲ ಅಂತ ಆರಂಭದಲ್ಲಿ ಇವರು ಸಹ ಮೀಡಿಯಾ ಮುಂದೆ ಹೇಳಿದರು. ಆದರೆ FSL ವರದಿ ಬಂದ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದು ನಿಜ ಅನ್ನೋದು ಗೊತ್ತಾಯಿತು. ಆಗ ಒಂದು ವಾರದ ನಂತರ ಮಾರ್ಚ್ 4ನೇ ತಾರೀಕು ಕೇಸ್ ದಾಖಲಾಯಿತು. ಒಂದು 3 ಜನದ ಮೇಲೆ FIR ಕೂಡ ಆಯಿತು. ಯಾರ್ಯಾರು ಅವರು 3 ಜನ? ಮೊಹಮ್ಮದ್ ಶಫಿ ನಾಶಿಪುಡಿ ಹಾವೇರಿಯವರು, ಮುನವರ್ ಅಹಮದ್ ಬೆಂಗಳೂರಿನವರು, ಇಲ್ತಾಜ್ ಅಂತ ಡೆಲ್ಲಿಯವರು. ಸೊ ವಿಡಿಯೋ ನೋಡಿ ಅದರ ಆಧಾರದ ಮೇಲೆ ಈ 3 ಮೇಲೆ ಕೇಸ್ ದಾಖಲಾಯಿತು. ಅವರನ್ನು ಬಂಧಿಸಿದರು ಪೊಲೀಸ್ನವರು. ಆಮೇಲೆ ಅವರಿಗೆ ಜಾಮೀನು ಸಿಕ್ತು, ಅವರು ಆಚೆ ಬಂದಿದ್ದಾರೆ. ಇದು ಎಲ್ಲ ಕೇಸುಗಳಲ್ಲೂ ಆದ ಹಾಗೆ ಆಗುತ್ತೆ. ಇದೇ ಸಂದರ್ಭದಲ್ಲಿ ಸೈಯದ್ ನಾಸಿರ್ ಹುಸೇನ್ ಒಂದು ಮಾತು ಹೇಳಿದರು. ಅವರು ಆರಂಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರೂ ಕೂಗೇ ಇಲ್ಲ ಅಂತ ನಿರಾಕರಣೆ ಮಾಡಿದರು. ಆಮೇಲೆ ಯಾವಾಗ ಕೇಸ್ ದಾಖಲಾಯಿತೋ ನಾನು ತನಿಖೆಗೆ ಸಹಕರಿಸ್ತೀನಿ ಬೇಕಾದರೆ ಅಂತ ಹೇಳಿದರು. ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಹೇಳುತ್ತೆ ಸ್ನೇಹಿತರೆ. ಸೊ ಈ ವಿಚಾರಣೆಯಲ್ಲಿ 9-10 ತಿಂಗಳಾಗ್ತಾ ಬಂತು, ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಸೊ ಜನ ಕೇಳುವಂಥ ಪ್ರಶ್ನೆಗಳನ್ನು ಇನ್ನೊಂದಷ್ಟು ಕ್ರೋಢೀಕರಿಸಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಷ್ಟು ತಿಂಗಳಾದರೂ ಚಾರ್ಜ್ ಶೀಟ್ ಯಾಕೆ ಇನ್ನೂ ಆಗಿಲ್ಲ? ಚಾರ್ಜ್ ಶೀಟ್ ವಿಳಂಬ ಆಗೋದಕ್ಕೆ ಕಾರಣ ಏನು? ಆರೋಪಿಗಳೇನಾದರೂ ಭೂಗತರಾಗಿ ಓಡಾಡ್ತಿದ್ದಾರಾ? ವಿಚಾರಣೆಗೆ ತಪ್ಪಿಸ್ಕೊಳ್ತಾ ಇದ್ದಾರಾ? ಇಲ್ಲ ಅನ್ನೋದಾದರೆ ಅವರ ವಿಚಾರಣೆ ಮುಗಿದಿದೆಯಾ? ಇನ್ನಷ್ಟು ವಿಚಾರಣೆ ನಡಿಬೇಕು ಅನ್ನೋದಾದರೆ ಅವರನ್ನು ವಿಚಾರಣೆ ಕರೆದಿದ್ದೀರಾ?
ಯಾವ ಹಂತದಲ್ಲಿ ಈ ವಿಚಾರಣೆ ಇದೆ, ಈ ತನಿಖೆ ಇದೆ. ಜೊತೆಗೆ ಸೈಯದ್ ನಾಸಿರ್ ಹುಸೇನ್ ಅವರಿಗೂ ಕೂಡ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಹೋಗಿದೆ ಅನ್ನುವಂಥ ವರದಿಗಳು ಸಾಕಷ್ಟು ಓಡಾಡ್ತಿದ್ವು. ಸೈಯದ್ ನಾಸಿರ್ ಹುಸೇನ್ ರಾಜ್ಯಸಭಾ ಸದಸ್ಯರು, ಕಾಂಗ್ರೆಸ್ ನಾಯಕರು, ಅವರಿಗೂ ಏನಾದರೂ ನೋಟಿಸ್ ಹೋಗಿದೆಯಾ? ನೋಟಿಸ್ ಹೋಗಿದರೆ ಎಷ್ಟು ಬಾರಿ ನೋಟಿಸ್ ಹೋಗಿದೆ? ಅವರು ವಿಚಾರಣೆಗೆ ಹಾಜರಾಗಿದ್ದಾರಾ? ವಿಚಾರಣೆಗೆ ಹಾಜರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರಾ? ಹಾಜರಾಗಲಿಲ್ಲ ಅಂದರೆ ಯಾಕೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಕೇಳಿದ್ದೀರಾ? ವಿಚಾರಣೆಗೆ ಹಾಜರಾಗದೇ ಇರೋದಕ್ಕೆ ಏನಾದರೂ ನೋಟಿಸ್ ಕೊಟ್ಟಿದ್ದೀರಾ? ಅಥವಾ ಅವರಿಗೆ ನೋಟಿಸ್ ಕೊಡುವಂಥ ಯಾವುದೇ ಪ್ರಮೇಯನೇ ಇಲ್ಲ ಅಂತ ಏನಾದರೂ ಪೊಲೀಸ್ ಇಲಾಖೆ ಭಾವಿಸಿದೆಯಾ? ಎಷ್ಟೆಲ್ಲ ಪ್ರಶ್ನೆಗಳಿದ್ದಾವೆ, ಎಷ್ಟೆಲ್ಲ ಕುತೂಹಲದ ಪ್ರಶ್ನೆಗಳು ಜನರನ್ನು ಕಾಡ್ತಾ ಇವೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡಬೇಕೋ ಬೇಡವೋ? ಅದು ಈಗ ಅವರು ಗೃಹ ಸಚಿವರು, ಕೊಡಲಿ. ಈಗಷ್ಟೇ ಬಂದಿದ್ದಾರೆ, ಒಂದಷ್ಟು ನೋಡಿ ಇಲಾಖೆಯಲ್ಲಿ ಏನೇನು ಆಗ್ತಿದೆ, ಏನೇನು ಆಗಿದೆ ಹಿಂದೆ, ಇದನ್ನೆಲ್ಲ ನೋಡಿ ಅವರು ಈ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಇಲ್ಲ ರೀ, ತನಿಖೆ ನಡೀತಾ ಇದೆ ರೀ, ಇದನ್ನು ಯಾವುದನ್ನು ನಾವು ಸಾರ್ವಜನಿಕವಾಗಿ ಹೇಳೋಕ್ಕೆ ಬರಲ್ಲ ಅಂತ ಬೇಕಾದರೂ ಹೇಳಿ. ಇದನ್ನೇನಾದರೂ ಸಾರ್ವಜನಿಕವಾಗಿ ಹೇಳಿಬಿಟ್ರೆ ಆರೋಪಿಗಳು ತಪ್ಪಿಸ್ಕೊಂಡ್ಬಿಡ್ತಾರೆ ಅನ್ನುವಂಥ ಒಂದು ಮಾಮೂಲಿ ಒಂದು ಮಾತುಗಳಿರ್ತಾವಲ್ಲ, ಆ ಥರ ಬೇಕಾದರೂ ಹೇಳಲಿ. ಅಥವಾ ಹೇಳೋ ಅಗತ್ಯ ಇಲ್ಲ ನಿಮಗೆ, ಅದು ಏನಿದ್ರು ತನಿಖಾಧಿಕಾರಿಗಳಿಗೆ ಬಿಟ್ಟಿದ್ದು ಅಂತನಾದರೂ ಹೇಳಲಿ. ಈ ಬಗ್ಗೆ ನಾನು ಏನು ಹೇಳೋದಿಲ್ಲ ಅಂತನಾದರೂ ಹೇಳಲಿ. ಆದರೆ ಬಾಯಿ ಬಿಡಲಿ. ಖರ್ಗೆ ಅವರು ಇದರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನೊಂದು ಪ್ರಕರಣ ಸ್ನೇಹಿತರೆ, ಮೇ 13, 2023 ಬೆಳಗಾವಿಯಲ್ಲಿ ನಡೆದಂಥ ಘಟನೆ. ಮತದಾನ ನಡೆದಿದ್ದಂತಹ ಸ್ಥಳ ಮತಕೇಂದ್ರದ ಎದುರುಗಡೆ ಫಲಿತಾಂಶ ಬಂದ ಕೂಡಲೇ ಪೊಲೀಸರ ಎದುರಿಗೆ ಒಬ್ಬ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾನೆ. ಪೊಲೀಸರ ಎದುರಿಗೆ ಆ ವಿಡಿಯೋ ಆಗೆಲ್ಲ ವೈರಲ್ ಆಗಿತ್ತು. ತಕ್ಷಣ ಆ ಪೊಲೀಸ್ ಗದರಿಸ್ತಾನೆ ಆತನನ್ನು. ಆಗ ಸಿಯೋಮೋಟೋ ಕೇಸ್ ಆಗುತ್ತೆ. ಸಿಯೋಮೋಟೋ ಕೇಸ್ ಆದರೂ ಕೂಡ ಪೊಲೀಸರ ಎದುರು ಆತ ಕೂಗಿದ್ರು ಕೂಡ ಕೇಸ್ ಯಾರ ಹೆಸರಲ್ಲಿ ಯಾರ ವಿರುದ್ಧ ದಾಖಲಾಗುತ್ತೆ ಗೊತ್ತಾ? ಅನಾಮಧೇಯ ವ್ಯಕ್ತಿಗಳು ಅಂತ ಕೇಸ್ ದಾಖಲಾಗುತ್ತೆ. ಪೊಲೀಸರ ಹೆದರಿಕೆ ಆತ ಕೂಗಿದ್ದ. ಸೊ ಆ ಅನಾಮಧೇಯ ವ್ಯಕ್ತಿಗಳು ವಿಚಾರಣೆಗೆ ಬಂದಿದ್ದಾರಾ ಅಥವಾ ಪೊಲೀಸರ ಕೈಗೆ ಸಿಕ್ಕಿದ್ದಾರಾ? ಸಿಕ್ಕಿಲ್ಲ ಅನ್ನೋದಾದರೆ ಯಾಕೆ ಸಿಕ್ಕಿಲ್ಲ? ಪೊಲೀಸರು ಅವರನ್ನು ಹುಡ್ಕೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ದಾರಾ? ಅಥವಾ ವಿಚಾರಣೆಗೆ ಹಾಜರಾಗಿದ್ದರೆ ಅವರು ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರಾ? ಅವರು ತಪ್ಪೊಪ್ಪಿಕೊಂಡಿದ್ದಾರೋ ಇಲ್ಲ ನಾವು ಹಾಗೆ ಹೇಳೇ ಇಲ್ಲ ಅಂತ ಹೇಳಿದ್ದಾರೋ? ಎಷ್ಟು ತ್ವರಿತಗತಿಯಲ್ಲಿ ಇದರ ವಿಚಾರಣೆ ಆಗ್ತಾ ಇದೆ? ಯಾರ್ದಾದರೂ ಬಂಧನ ಆಗಿದೆಯಾ? ಬಂಧನ ಆದಮೇಲೆ ಯಾರ್ದಾದ್ರೂ ಬಿಡುಗಡೆ ಆಗಿದೆಯಾ? ಜಾಮೀನು ಸಿಕ್ಕಿದೆಯಾ? ಈ ಮಾಹಿತಿಯನ್ನು ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಜನರಿಗೆ ಕೊಡಬೇಕಾಗತ್ತೆ. ಇದಿಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೂ ಒಂದು ಘಟನೆ ನಾನು ಹೇಳ್ತೇನೆ. 2025 ಸೆಪ್ಟೆಂಬರ್ನಲ್ಲಿ ಭದ್ರಾವತಿಯಲ್ಲಿ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೇಳಿಬಂತು ಅಂತ ಒಂದು ದೂರು ದಾಖಲಾಯಿತು. ಇದನ್ನು ಪೊಲೀಸರೇ ಸಿಯೋಮೋಟೋ ದಾಖಲು ಮಾಡಿಕೊಂಡ್ರು. ಆ ವಿಡಿಯೋವನ್ನು ನೋಡಿ. ಅದಾದ ನಂತರದಲ್ಲಿ ಆ ಕೇಸ್ ಎಲ್ಲಿಗೆ ಬಂತು? ತನಿಖೆ ಆಗ್ತಾ ಇದೆಯಾ? ವಿಚಾರಣೆಗೆ ಯಾರನ್ನಾದರೂ ಕರೆದಿದ್ರಾ? ವಿಚಾರಣೆಗೆ ಬರಲಿಲ್ಲ ಅಂದವ್ರಿಗೆ ಏನಾದರೂ ನೋಟಿಸ್ ಕೊಟ್ಟಿದ್ದೀರಾ? ದಯವಿಟ್ಟು ಮಾಹಿತಿ ಕೊಡಿಯಪ್ಪ ಪ್ರಿಯಾಂಕ್ ಖರ್ಗೆ ಅವರೇ. ಇನ್ನೂ ಒಂದು ಘಟನೆ ಹೇಳ್ತೀನಿ. ಅದೇ ಸೆಪ್ಟೆಂಬರ್ 25ನಲ್ಲಿ ವಿಜಯಪುರದಲ್ಲೂ ಇಂಥದ್ದೇ ಒಂದು ಘಟನೆ ಆಯಿತು. ಅದು ಸಹ ಸಿಯೋಮೋಟೋ ಕೇಸ್ ದಾಖಲಾಯಿತು. ಪೊಲೀಸರೇ ದಾಖಲು ಮಾಡಿದ್ದು. ಕಾಂಗ್ರೆಸ್ ಸರ್ಕಾರದಲ್ಲೇ ಪೊಲೀಸರು ದಾಖಲು ಮಾಡಿದ್ದು. ನಾನು ಕಾಂಗ್ರೆಸ್ ಸರ್ಕಾರದಲ್ಲೇ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ಹುಬ್ಬಳ್ಳಿ ಕೇಸ್ ಇರ್ಬೋದು, ಚಿತ್ತಾಪುರ ಕೇಸ್ ಇರ್ಬೋದು, ಸರ್ಕಾರದವ್ರು ಏನು ಆ ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಂಡ್ರಲ್ಲ, ಅವಾಗ ಏನು ಹೇಳಿದರು ಅಂದರೆ ಇದೇ ಕಾಂಗ್ರೆಸ್ ನಾಯಕ, ಇದೇ ಪ್ರಿಯಾಂಕ್ ಖರ್ಗೆ ಅವರು, ಇಲ್ಲ ಆಗಿನ BJP ಸರ್ಕಾರ ಸುಳ್ಳು ಕೇಸ್ಗಳು ಹಾಕ್ಬಿಟ್ಟಿತ್ತು, ಹಾಗಾಗಿ ನಾವು ಅದನ್ನು ವಾಪಸ್ ತೊಗೊಂಡ್ವಿ ಅಂತ ಹೇಳಿತ್ತು. ಆದರೆ ಈಗ ಹಾಗೆ ಹೇಳೋಕ್ಕಾಗೋಲ್ಲ. ಕಾಂಗ್ರೆಸ್ ಸರ್ಕಾರನೇ ಕೇಸ್ ಹಾಕಿರೋದು. ಆ ಕೇಸ್ಗಳು ಎಲ್ಲಿಗೆ ಬಂತು? ಪಾಕಿಸ್ತಾನ್ ಪರ ಘೋಷಣೆ ಕೂಗೋದು ಅಂದರೆ ಅದು ಅವರ ಮನಸ್ಥಿತಿಯನ್ನು ತೋರಿಸುತ್ತೆ. ಅಂಥ ಮನಸ್ಥಿತಿಯವರು ದೇಶದಲ್ಲಿ ಏನು ಬೇಕಾದ್ರೂ ವಿಚ್ಛಿದ್ರಕಾರಿ ಗಲಭೆಗಳನ್ನು ಮಾಡ್ಬೋದು. ಅವರನ್ನು ವಿಚ್ಛಿದ್ರಕಾರಿ ಶಕ್ತಿಗಳು ಅನ್ನೋದೇ ಬೇರೆ ಇನ್ನೇನು ಅನ್ನಬೇಕು. ಅಂಥವರ ವಿಚಾರದಲ್ಲಿ ಅಂಥವರ ಕೇಸ್ಗಳನ್ನು ನೀವು ಎಷ್ಟು ಸೀರಿಯಸ್ ಆಗಿ, ಎಷ್ಟು ಪ್ರಾಮಾಣಿಕವಾಗಿ, ಎಷ್ಟು ತ್ವರಿತಗತಿಯಲ್ಲಿ ನಿಮ್ಮ ಸರ್ಕಾರ ಮಾಡ್ತಿದೆ. ಸ್ವಲ್ಪ ನೀವು ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಇಲಾಖೆ ಸಚಿವರಾಗಿದ್ದಾಗ ಏನೇನಾಯಿತು ಅಂತ ದಯವಿಟ್ಟು ಆ ಮಾಹಿತಿಯನ್ನು ತಗೊಂಡು ರಾಜ್ಯದ ಜನತೆಯ ಮುಂದೆ ಇಡಬೇಕು. ಇನ್ನೊಂದು ಘಟನೆ ಮಂಡ್ಯದಲ್ಲಾಗಿದ್ದು 2024ರಲ್ಲಿ ಆ ವಿಡಿಯೋ ವೈರಲ್ ಆಯಿತು. ಆದರೆ ಅದು ನಡೆದ ಘಟನೆ 2022ರಲ್ಲಿ. ಆಗ BJP ಕಾರ್ಯಕರ್ತನೇ ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದು. ಆಗ ನೋಡಬೇಕಾಗಿತ್ತು ಕಾಂಗ್ರೆಸ್ನ ಮುಖಂಡರು, BJP ಅವರು ಪಾಕಿಸ್ತಾನ್ ಪರ,
ಅವನಂಗೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳ್ಬಿಟ್ಟ, ಒದ್ದು ಒಳಗಾಕಿ ಅವನ್ನ. ಏನು ರೋಷಾವೇಶ ಟಿ ವಿ ಡಿಬೇಟ್ಗಳಲ್ಲಿ. ಆಮೇಲೆ ಆ ವ್ಯಕ್ತಿ ವಿಚಾರಣೆ ಕರೆದ್ರು ಅವನನ್ನು ಹೊಸದಾಗಿ. ಮತ್ತೆ ಆ ವ್ಯಕ್ತಿ ವಿಚಾರಣೆಗೆ ಬಂದು ನಾನು ಪಾಕಿಸ್ತಾನ್ ಮುರ್ದಾಬಾದ್ ಅಂತ ಹೇಳೋದ್ರ ಬದಲು ಯಾವುದೋ ಇದರಲ್ಲಿ ಬಾಯಿ ತಪ್ಪಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದೆ ಅಂತ ಹೇಳಿಕೆ ಕೊಟ್ಟಿದ್ದ. ಅದಾದ ನಂತರದ ಆ ಕೇಸ್ ಏನಾಯಿತು, ಆ ಕೇಸ್ ಮುಂದುವರಿತಾ ಇದೆಯಾ, ಅದಕ್ಕೆ ಸಂಬಂಧಪಟ್ಟಾಗೆ ಇನ್ನೇನಾದರೂ ತನಿಖೆಯಲ್ಲಿ ಪ್ರಗತಿ ಆಗಿದೆಯಾ ಗೊತ್ತಿಲ್ಲ. ಅದನ್ನು ದಯವಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಜನರ ಮುಂದೆ ಇಡಬೇಕು. ಇನ್ನೂ ಕೆಲವು ಇದೇ ರೀತಿಯ ಪ್ರಕರಣಗಳಿವೆ ಉಡುಪಿ ಮಂಗಳೂರು ಕಡೆಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ. ಅದು ಕ್ರಿಕೆಟ್ ಮ್ಯಾಚ್ ಆಗುವ ಸಂದರ್ಭದಲ್ಲಿ, ಎರಡು ಗುಂಪುಗಳ ನಡುವೆ ಘರ್ಷಣೆಯಾದ ಸಂದರ್ಭದಲ್ಲಿ ಆಗೆಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಕೇಳಿಬಂದಿದ್ವು. ಇಂಥ ಒಟ್ಟು 12 ಪ್ರಕರಣಗಳು 2023ರಿಂದ 2026 ಅವಧಿಯಲ್ಲಿ ದಾಖಲಾಗಿದ್ದಾವೆ. ಇದನ್ನು ನಾನು ಹೇಳ್ತಾ ಇಲ್ಲ. ಗೃಹ ಸಚಿವರಾಗಿದ್ದಂಥ ಪರಮೇಶ್ವರ್ ಅವರು ವಿಧಾನ ಪರಿಷತ್ನಲ್ಲಿ ಇದೇ 2025 ಡಿಸೆಂಬರ್ನಲ್ಲಿ ಹೇಳಿದ ಹೇಳಿಕೆ. ಅದರಲ್ಲಿ 5 ಕೇಸ್ಗಳಿಗೆ ಚಾರ್ಜ್ ಶೀಟ್ ಆಗಿದೆ, ಉಳಿದ 7 ಕೇಸ್ಗಳಿಗೆ ಚಾರ್ಜ್ ಶೀಟ್ ಆಗಿಲ್ಲ. ಯಾಕಾಗಿಲ್ಲ ಅನ್ನೋದನ್ನು ದಯವಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ಕೂಲಂಕಷವಾಗಿ ಸ್ಟಡಿ ಮಾಡಿ, ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ, ಟೈಮ್ ತಗೊಂಡು ರಾಜ್ಯದ ಜನತೆಯ ಮುಂದೆ ಆ ಮಾಹಿತಿಯನ್ನು ಇಡಬೇಕು. ಇಷ್ಟೆಲ್ಲ ಘಟನೆಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುವಂಥ ಮನಸ್ಥಿತಿಯ ಬಗ್ಗೆ ಇರುವಂಥದ್ದು. ಇಂಥ ಮನಸ್ಥಿತಿಗಳನ್ನು ಹಾಗೆ ಬಿಟ್ಟರೆ ದೇಶದ ಸಮಗ್ರತೆಗೆ, ಐಕ್ಯತೆಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಕಾಳಜಿಯಿಂದ, ಆತಂಕದಿಂದ ಜನ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಶ್ನೆಗಳನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ಉತ್ತರಿಸ್ತಾರಾ? ಕಾದು ನೋಡಬೇಕು.